ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಸಬ್ಸ್ಕ್ರೈಬ್ ಆಗಿ, ಚಂದಾದಾರರಾಗಿ, ನೀವು ಬೆಳೆಯಿರಿ, ಚಾನಲನ್ನು ಬೆಳೆಸಿರಿ. ಮುಖ್ಯಾಂಶಗಳು: ಅರಸೀಕೆರೆ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮ ಸಭೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 20/12/24 ಬೆಳಗ್ಗೆ 11 ಗಂಟೆಗೆ ಮಕ್ಕಳ ಗ್ರಾಮ ಸಭೆಯನ್ನು ಅರಸೀಕೆರೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ನಂದೆಮ್ಮ ಇವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಸಲಾಂ ಖಾನ್ GVD ಶಾಲೆ ವಿದ್ಯಾರ್ಥಿ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದು, ಭೂಮಿಕಾ GVD ಶಾಲೆ ವಿದ್ಯಾರ್ಥಿನಿ ಇವರ ಉಪಾಧ್ಯಕ್ಷತೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳ ಆರೋಗ್ಯದಾಯಕ ವಾತಾವರಣ ಕಲ್ಪಿಸುವುದು, ಮಕ್ಕಳಿಗೆ ಸುಂದರ ಬಾಲ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ, ಮಕ್ಕಳ ರಕ್ಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ರೂಪಿಸಿರುವ ಹಲವಾರು ಯೋಜನೆಗಳ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಎಲ್ಲರ ಕರ್ತವ್ಯ ಆಗಿರುತ್ತದೆ. ಮಕ್ಕಳ ಜನನ ನೋಂದಣಿ, ಪೌಷ್ಟಿಕಾಹಾರ, ಮಕ್ಕಳಿಗೆ ಚುಚ್ಚುಮದ್ದು ಹಾಕಿಸುವುದು, ಕ್ರೀಡಾಕೂಟ, ಸಾಂಸ್ಕೃತಿಕ ಚಟುವಟಿಕೆ, ಆಟೋಟಗಳು, ಆರೋಗ್ಯ, ಕಡ್ಡಾಯ ಶಿಕ್ಷಣ, ಮಕ್ಕಳ ಕಡ್ಡಾಯ ಹಕ್ಕುಗಳಾದ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು ಇವುಗಳ ಬಗ್ಗೆ ತಿಳಿಸಿ, ಗ್ರಾಮದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವುದು, ಕಿಶೋರಾವಸ್ಥೆಯಲ್ಲಿ ಬಗ್ಗೆ, ಜೀತ ಪದ್ಧತಿ ಬಗ್ಗೆ, ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ, ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣ ಕುರಿತಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ವಿವರವಾಗಿ C. ನಾಗರಾಜ್ ಕಾರ್ಯದರ್ಶಿ ಇವರುಗಳು ತಿಳಿಸಿದರು. ಶಾಲಾ ಮಕ್ಕಳು ಶಾಲೆಗೆ ಅವಶ್ಯವಿರುವ ಕುಡಿಯ ನೀರು, ಶಾಲಾ ಶೌಚಾಲಯ, ಆಟದ ಮೈದಾನ, ಕಾಂಪೌಂಡ್ ನಿರ್ಮಾಣ, ಶಾಲೆಗಳ ಕೊರತೆ ಇರುವ ಶಿಕ್ಷಕರ ಬೇಡಿಕೆಯನ್ನು ಸಲ್ಲಿಸಿದ್ದು, ಗ್ರಾಮ ಪಂಚಾಯಿತಿಯಲ್ಲಿ ಚರ್ಚಿಸಿ ಹಂತವಾಗಿ ಕಾರ್ಯರೂಪಕ್ಕೆ ತರಲಾಗುವುದೆಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ T. ಆಂಜಿನಪ್ಪ ತಿಳಿಸಿದರು. ಮುಖ್ಯ ಗುರುಗಳಾದ ಜಗದೀಶ್, ಶಿವಮೂರ್ತಯ್ಯ, ಸಹ ಶಿಕ್ಷಕರಾದ ಬಸವರಾಜಪ್ಪ, ರಾಜೇಶ್ವರಿ, KM ಪರಶುರಾಮ್, ರೇವಣಸಿದ್ದಪ್ಪ ಮುಂತಾದವರು ಮಾತನಾಡಿ, ಎಲ್ಲ ಮಕ್ಕಳು ಶಿಕ್ಷಕರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ನೀಡಿ ಮುಂದಿನ ಭಾವಿ ಪ್ರಜೆಯಾಗಲು ತಿಳಿಸಿದರು. ಪೋಷಕರು ಆಸ್ತಿ ಮಾಡುವ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಕರೆ ಕೊಟ್ಟರು. ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಶಾಲೆಯ ಮಕ್ಕಳು, ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಸಂಘದ ಪ್ರತಿನಿಧಿಗಳು, ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. 18 ವರ್ಷ ನಂತರದ ಮಕ್ಕಳು, ಅವರು ಯುವಕರು, ಪ್ರೌಢ ವ್ಯವಸ್ಥೆಗೆ ಬಂದಿರತಕ್ಕಂಥ ಮಕ್ಕಳು. 18 ವರ್ಷದ ಒಳಗಿನ ಮಕ್ಕಳನ್ನ ಯಾಕೆ ಮಕ್ಕಳು ಅಂತ ಕರೀತಾರೆ ಅಂತಂದ್ರೆ, ಅವರಲ್ಲಿರ್ತಕ್ಕಂಥ ಕೆಲವು ವಿಶ್ವಸಂಸ್ಥೆ ಮತ್ತು ಇತರ ಸಂಸ್ಥೆಗಳನ್ನು ಒಳಗೂಡಿ 18 ವರ್ಷದ ಒಳಗಿನ ಮಕ್ಕಳೆಲ್ಲರೂ ಕೂಡ ಮಕ್ಕಳನ್ನು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಗುರುತಿಸಿ, ಅವರಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ನೀಡಿ, ಅವರನ್ನ ಗುರುತಿಸಿ ಅವರಿಗೆ ನೀಡತಕ್ಕಂಥ ಹಕ್ಕುಗಳು ಏನು, ಆ ಹಕ್ಕುಗಳನ್ನು ಸಮರ್ಪಕವಾಗಿ ಭಾರತ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ಮಕ್ಕಳ ಬಗ್ಗೆ ಯಾವ ಪೋಷಕರಾಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ಸಮಾಜದವರಾಗಿರ್ಬೋದು, ಅವರನ್ನು ಗೌರವಿಸ್ತಾರೆ. ಅವರ ಮಕ್ಕಳ ಹಕ್ಕು ರಕ್ಷಣೆ ಬಗ್ಗೆ ಸಮಾಜ ಪರಿಕಲ್ಪನೆ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಶೇಷ ಗ್ರಾಮ ಸಭೆಯನ್ನ ಕರೆದುಕೊಳ್ಳಬಹುದು. ಈ ಒಂದು ಸಭೆಯನ್ನು ಚರ್ಚಿಸಲಾಗಿದೆ. ಈ ರೀತಿ ಮಾಡಬಾರ್ದು, ಟೀಚರ್ಸ್ ಅವರಿಗೆ ಅಗೌರವ ತೋರಿಸಬಾರ್ದು ಅನ್ಬೇಕು. ಹಾಗೂ ಮತ್ತು ನಮ್ಮ ಓಣೆಯಲ್ಲಿ ಅಂದ್ರೆ 3ನೇ ವಾರ್ಡ್ ಗಿಲ್ಲಿನಗರದಲ್ಲಿ ಮನೆ ಮನೆ ಗಂಗಾ ಅಂತೇಳಿ ನಲ್ಲಿಯನ್ನು ಬಿಟ್ಟಿದ್ದಾರೆ. ಅದನ್ನು ಸಹ ನೀರನ್ನು ಬಿಡಬೇಕು. ಅಂದ್ರೆ ಅದನ್ನು ರಿಪೇರಿ ಮಾಡೋದ್ರಲ್ಲೇ ಇನ್ನೂ ಇದ್ದಾರೆ. ಹಾಗೂ ಈ ಪಂಚಾಯತಿಯಲ್ಲಿ ಸೇರಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಶಿಕ್ಷಕರಿಗೆ ಹಾಗೂ ಎಲ್ಲ ಟೀಚರ್ಸ್ ಹಾಗೂ ಸದಸ್ಯರಿಗೂ ವಂದನೆಗಳನ್ನು ತಿಳಿಸ್ತೀನಿ.